ಹಬ್ಬದ ದಿವಸ ಇದೇನಾಗಿದೆ ಇವ್ರಿಗೆ? ಅಕ್ಕ ಇನ್ನೂ ರಂಗೋಲಿ ಇಟ್ಟಿಲ್ಲ, ಅವ್ವ ಹೂವ ಇಟ್ಟು ಪೂಜೆ ಮಾಡಿಲ್ಲ. ಎಲ್ಲೋದ್ರು ಎಲ್ಲರೂ? ನಿನ್ನ ಮನೆ ಕಡೆ ಹುಷಾರಾಗಿ ನೋಡ್ಕೊ, ನಾವು ಹೋಗಿ ಬಂದ್ಬಿಡ್ತೀನಿ. ಹುಷಾರು? ಅವ್ವ ಅವ್ವ, ಅಕ್ಕ ಇಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಸಹನ ನೀರು ಸೇರ್ತಿದ್ಲು, ನಾನು ಸುಮ್ಮನೆ ಅವಳ ಜೊತೆ ನಿಂತಿದ್ದೆ ಕಣವ. ಸಹನ ಜಲ್ದಿ ನೀರು ತುಂಬ. ಏನವ್ವ, ಏನ್ ತಮಾಷೆ ಮಾಡ್ತಾ ಇದೀಯಾ? ಇವತ್ತು ಹಬ್ಬ ಅನ್ನೋದಿಬ್ರು ಮರೆತ್ರ ಹೆಂಗೆ? ಊರ್ಗಿಂತ ಮೊದ್ಲೇ ಮನೆ ಮುಂದೆ ಬಣ್ಣದ ರಂಗೋಲಿ ಹಾಕ್ತಿದ್ಲು ಅಕ್ಕ. ಇವತ್ ನೋಡಿದ್ರೆ ಮಾಮೂಲಿ ರಂಗೋಲಿನೂ ಇಲ್ಲ. ಯಾಕಕ್ಕ? ಅದು ಮರ್ತೋದ್ವಿ ಸ್ನೇಹ. ಅದು ಸರಿನೇ ಬಿಡು. ಪ್ರತಿ ವರ್ಷ ಹಿಂದಿನ ರಾತ್ರಿನ ತಯಾರಿ ಮಾಡಿಟ್ಕೋತಿದ್ವಿ. ನೆನ್ನೆ ಆಗಿದ್ದ ರಂಪಾಟದಿಂದ ಯಾರು ಮಾತೇ ಆಡ್ಲಿಲ್ಲ. ಅವ್ವ, ನೀನಾದ್ರೂ ನೆನ್ಪಿಟ್ಕೋಬೇಕಲ್ವಾ? ಪ್ರತಿ ವರ್ಷ ಬೆಳಗ್ಗೆನೆ ಇದ್ದು ಪಂಚಪುಷ್ಪ ಪೂಜೆ ಮಾಡ್ತಿದ್ದೆ ತಾನೆ. ಹೀಗೆಲ್ಲ ಎಲ್ಲದಕ್ಕೂ ಭಯ ಪಡ್ಕೊಂಡು ಬದುಕೋದ್ಕಿಂತ ಸಾಯೋದೇ ವಾಸಿ. ಆಯ್ತು, ಸಾಯ್ತೀನಿ. ಅವ್ವ, ಏನಾಯ್ತವ್ವ? ಸಪ್ಪಗಿದ್ಯಾ? ನೆನ್ನೆ ಆಗಿದ್ದೆಲ್ಲ ನೆನ್ಸ್ಕೊಂಡು ಬೇಜಾರ? ಅಯ್ಯೋ ನನ್ನ ಪುಟ್ಟಕ್ಕ, ಆಗಿದಾಯ್ತು ಬಿಡು. ಇವತ್ತು ಆ ಸೂರ್ಯನು ತನ್ನ ಹಳೆ ದಾರಿ ಮರೆತು ಹೊಸ ದಾರಿ ಹಿಡಿತಾನಂತೆ. ನಾವು ಆಗಿದೆಲ್ಲ ಮರೆತು ಖುಷಿಯಾಗಿ ಹಬ್ಬ ಆಚರಿಸೋಣ. ಸ್ನೇಹ, ನೀನುವೇ ನಿಮ್ಮ ಅಕ್ಕನೂ ಸೇರಿಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳಿ. ನಾನು ಹೊಸಿ ಗುಡಿ ತಕ್ಕೋಗಿ ಬರ್ತೀನಿ. ಈ ಗುಡಿನ ಬಿಟ್ಟು ಇನ್ಯಾವ ಗುಡಿಗೆ ಹೋಗ್ತೀಯವ ನೀನು? ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರೈತರೆಲ್ಲ ದವಸ ಧಾನ್ಯ ಹೊತ್ಕೊಂಡು ಇಲ್ಲಿಗೆ ಬರ್ತಾರೆ. ನೀನಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಮೊದಲು ಇಲ್ಲಿಂದ ನೋಡೋಣ, ನೀನು ಆಮೇಲೆ ಗುಡಿಗೆ ಹೋಗುವಂತೆ. ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ಯವ? ರೈತರಿಗೆಲ್ಲ ಸನ್ಮಾನ ಮಾಡಬೇಕು, ಇದುವರೆಗೂ 1 ವರ್ಷನೂ ತಪ್ಪಿದ್ದಿಲ್ಲ ಅಂತ ಪ್ರತಿ ವರ್ಷ ನೀನೇ ಹೇಳ್ತಿದ್ದಲ್ಲ. ಬಾ 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 ಅಕ್ಕ, ನೀನ್ ರಂಗೋಲಿ ಹಾಕು. ಅಮ್ಮ, ಅಕ್ಕ, ನಾನು ಖೋಖೋ ಪ್ರಾಕ್ಟೀಸ್ಗೆ ಹೋಗಿ ಬರ್ತೀನಿ. ಏಯ್ ಬಾರೆ ಇಲ್ಲಿ. ಇವಳೊಬ್ಳು, ಇವಾಗ ಇವಳು ಸರ್ದಿ. ಏನ್ ಎಲ್ಲಾರನ್ನೂ ಹಿಡಿದು ಕಟ್ಟೋದೇ ಕೆಲಸನ ನಂದು? ಏ, ಹಬ್ಬದ ದಿವಸ ನಿಂಗೆ ಯಾವುದೇ ಖೋಖೋ ಪ್ರಾಕ್ಟೀಸು? ಸುಮ್ಮನೆ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬಾ. ಇಲ್ಲಿ ಹಬ್ಬದ ಕೆಲಸಗಳು ಮಾಡಬೇಕು. ಪುಟ್ಟಕ್ಕನ ಮುಖದಲ್ಲಿ ನಗು ಇಲ್ಲ ಅಂದ್ರೆ ಸಂಕ್ರಾಂತಿ ಅಲ್ಲ, ನನ್ನ ದಿನಾನೇ ಶುರು ಆಗಲ್ಲ. ಒಂಚೂರು ನಗವ್ವ. ಅವ್ವ ಹಿಂಗೆಲ್ಲ ಹೇಳಿದ್ರೆ ನಗಲ್ಲ, ಇರು. ಶಾಬಾಷ್, ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಸರಿ ಸರಿ ಅಕ್ಕ, ನಾನು ತುಳಸಿ ಕಟ್ಟೆ ರೆಡಿ ಮಾಡ್ತೀನಿ, ನೀನು ಮುಂಬಾಗ್ಲು ಗುಡಿಸು. ಏ, ನೀನು ಹೋಗು, ರೆಡಿಯಾಗಿ ಹೋಗು. ಅವ್ವ ನೀನ್ ಬಾರವ್ವ. ಕಮಾನ್ ಕಮಾನ್ ಕಮಾನ್, ಬಾ. ಏಯ್, ವರ್ಷಕ್ಕೆ ಒಂದ್ಕಿತ ನರ ಸರಿಯಾಗಿ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ರ. ದಿವಸ ರಾತ್ರಿ ಹಾಕತ್ತಿನವ.
ದಿನ ಎಣ್ಣೆ ಹಾಕೊಂಡೆ ಸ್ನಾನ ಮಾಡ್ತೀನಿ ಅಂತವನೇ ಕಣವ. ಕಂಟಿ ಎಲ್ಲ ಕಾರ್ಯಕ್ರಮ ಇವತ್ತು ನಿಂದು, ಎಲ್ಲೂ ಹೋಗಂಗಿಲ್ಲ ತಾನೆ? ಯಾಕವ ಏನ ಕೆಲಸ ಆಯ್ತಾ? ಕೆಲಸ ಅಲ್ಲ ಮಗ, ಇವತ್ತು ಹಬ್ಬ ಅಲ್ವಾ, ಮನೆಯಾಗ ಎಲ್ರು ಒಟ್ಟಿಗೆ ಸಮಯ ಕಳಿಯುಮ. ಬೇರೆ ಏನು ಕೆಲಸ ಮಾಡಿಕಬೇಡ. ಸರಿ ಕಣವ. ಸರಿ ಹಂಗಾರೆ ಹೊಸ ಇವತ್ತು ಚೆನ್ನಾಗಿ ಬಿಸಿಲಕ್ಕಾದು ಆಮೇಲೆ ಸ್ನಾನ ಮಾಡ್ಕೊಳ್ಳಿ. ಬಸ್ಸು ದೇವ್ರ ಕೋಣೆ ಎಲ್ಲ ಸ್ವಚ್ಛ ಆಗೈತವ? ಗೋದಂಡ ಅಲ್ಲ ಹೇಳಲ್ಲ. ಹೌದಾ ಹೌದಾ, ಸರಿ 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 ಮಡಗ್ಲ ಪೋನ ಲೈ ಬರ ಕಡಿಕೆ ಹೊಡಿಬಿಡ್ಲ ಅಣೋ. ಏನ್ಲಾ? ಪುಟ್ಟಕ್ಕನ ಮೆಸ್ನಾಗೆ ಸಂಕ್ರಾಂತಿ ಹಬ್ಬ ಜೋರಾಗಿ ನಡೀತೈತಂತೆ. ಊರಿನ ರೈತರೆಲ್ಲ ಅಲ್ಲಿಗೆ ಬತ್ತವ್ರಂತೆ, ಅವ್ರಿಗೆಲ್ಲ ಸನ್ಮಾನ ಮಾಡ್ತಾರಂತೆ ಕಣೋ. ವಾ, ಹಂಗಾದ್ರೆ ಸ್ನಾನ ಮಾಡ್ಕೊಂಡು ಒಳ್ಳೆದಯ್ಯ. ಒಳ್ಳೆದಯ್ಯ. ಅವ್ವ ಕೇಳಿದ್ರೆ ಏನನ್ನ ಹೇಳ್ತೀಯ? ಈಗಟ್ಟೆ ಆಚೆಯಲ್ಲಿ ಹೋಗ್ಬೇಡ ಅಂತ ಹೇಳೋರಲ್ಲ. ಕರೆಕ್ಟು ಕನ್ನಡ, ಹೋಗಕ್ಕಾಕಲ್ಲ ಕಂಬಿಡು. ಲೈ, ಮದ್ವೆಗೂ ಮೊದ್ಲು ಅತ್ತೆ ಮನೆಯಲ್ಲಿ ಹಬ್ಬ ಆಚರಿಸೋದು ಸುಮ್ಕಿನೇ ಇಲ್ಲ. ಹೆಂಗ್ಲ ಹೋಗ್ದಿರಕ್ಕಾಗ್ತದೆ? ನನ್ನ ಹತ್ರ ಒಂದು ಐಡಿಯಾ ಐತೆ. ಏನ್ಲ? ಆದ್ರೆ ನನ್ನನ್ನು ಕರ್ಕೊಂಡೋಯ್ತೀನಿ ಅಂದ್ರೆ ಮಾತ್ರ ಹೇಳ್ತೀನಿ. ಅಯ್ಯೋ ನನ್ನ ಮಗನೇ, ಸರಿಯಾದ ಟೈಮಿಗೆ ಮಾಂಜ ಹಾಕ್ಬಿಡ್ತೀಯ ಅಲ್ವಾ? ಅದೇನು ಹೇಳಿ ಸಾಯಿ ಅಣ್ಣೋ, ಪ್ರಾಮಿಸ್ ಮಾಡು. ಸರಿ ಕಣ್ ಹೇಳ. ಅವ್ವ ಅವ್ವ, ಏನೇ ಏನು ಏನಾಯ್ತು? ಈ ಸಲನೂ ನಂಗೆ ಹೊಸ ಬಟ್ಟೆ ಇಲ್ವಾ? ನಿಂಗೆ ಅಲ್ಲ, ಯಾರಿಗೂ ಹೊಸ ಬಟ್ಟೆ ತೆಗ್ದಿಲ್ಲ. ಯಾವುದೋ ಒಂದು ಹಾಕೋ ಹೋಗು. ಏ ಹೋಗವ, ಯಾವಾಗ್ಲೂ ಹಿಂಗೆ ಅಂತ್ಯ. ಹುಡ್ತಬ್ಬ ಕೊಡಿಸ್ತೀನಿ ಕಣವ, ಹೋಗು. ಅಲ್ಲೋಡ, ಆ ಬೀರು ತುಂಬ ಯೋಟೊಂದು ಬಟ್ಟೆಗಳು ತುಂಬ್ಕೊಂಡಿದ್ಯಾ, ಯಾವುದೋ ಒಂದು ಹಾಕೋ ಹೋಗೆ. ಹೌದೌದು, ತುಂಬೈತೆ ನೋಡಿಲಿ. ಇದ್ರಲ್ಲಿ ಬಂದಾದ್ರೂ ನನ್ಗೆ ಅಂತ ತಗೊಂಡಿರೋದಿದ್ಯಾ? ಎಲ್ಲ ಸ್ನೇಹಕ್ಕಂದೆ. ಅವಳಿಗೆ ಸೈಜ್ ಸರಿ ಹೋಗಿಲ್ಲ ಅಂತ ನಂಗೆ ಕೊಟ್ಟಿದ್ಯಾ? ನನ್ನನ್ನು ಯಾವಾಗಲೂ ಸೆಕೆಂಡ್ ಹ್ಯಾಂಡೇ ಹಾಕೋಬೇಕಾ? ಹೊಸ ಬಟ್ಟೆ ಕೊಟ್ಟಿಲ್ಲ ಅಂದ್ರೆ ನಾನು ಪೂಜೆಗೆ ಬರಲ್ಲ ಅಷ್ಟೇ. ಯಾಕೆ ಹಿಂಗೆ ಆಡ್ತೀಯಾ? ನಿಮ್ಮ ದೊಡ್ಡಕ್ಕ ಸ್ನೇಹ ಹಿಂಗೆ ಆಟ ಮಾಡ್ತಾರೇನೆ. ಹೋಗಿ ಯಾವ್ದಾರು ಒಂದು ಹಾಕ ಹೋಗಿ. ಏನವ ಇವಳ್ದು? ಅಯ್ಯೋ, ಹೊಸ ಬಟ್ಟೆ ತಕ್ಕೊಟ್ಟಿಲ್ವಂತೆ, ಅದಕ್ಕೆ ಹಿಂಗೆ ಮಾಡ್ತಾವಳೆ. ಏ, ಹಬ್ಬ ದಿವಸ ಏನೇ ನಿಂದು? ಸುಮ್ಮನೆ ಹೋಗಿ ಹಾಕೊಂಡ್ ಬಾ. ಅದ್ಯಾಕೆ ಹಂಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ ನನ್ನ? ಅವಳ ಮುಂದೆ ಮಾತ್ರ ಏನೂ ನಿಂಗೆ ಮಾತಾಡೋಕ್ಕಾಗಿಲ್ಲ. ಎಲ್ಲ ಕೋಪ ನನ್ನ ಮೇಕೇನೆ ಅಲ್ವಾ? ಸುಮ, ನಿಂಗೆ ಹೊಸ ಬಟ್ಟೆ ಬೇಕಾ? ಅಯ್ಯೋ ತಾಯಿ, ನೀನ್ ಸುಮ್ಮನಿರು. ನೀನ್ ನಂಗೆ ಉಪದೇಶ ಮಾಡಕ್ ಬರ್ಬೇಡ. ನಿನ್ಗೂ ಬಟ್ಟೆಗೂ ಸಂಬಂಧನೇ ಇಲ್ಲ. ಕಾಲೇಜ್ ಹುಡುಗಿರು ಎಂತೆಂತ ಬಟ್ಟೆಗಳು ಹಾಕ್ತಾರೆ ಅಂತ ಗೊತ್ತಾ ನಿನ್ಗೆ? ನಿನ್ಗೆಲ್ ಗೊತ್ತು? 3 ಹೊತ್ತು ಮನೇಲಿ ಬಿದ್ದಿರೋಳು ನೀನು. ಸುಮಾ, ತೊಟ್ಬಿಡ್ತೀನಿ ನೋಡು ಹಂಗೆ. ಏನಂದೆ? ಇನ್ನೊಂದು ಕಿತ ಅನ್ನು ಗುಡವ್ವ, ಏನವ ನಿಂದು? ನೀ ಸುಮ್ಮನಿರವ. ಏನಾಯ್ತವ? ಏಯ್, ನಿನಗೆ ಹೊಸ ಬಟ್ಟೆ ಇಲ್ಲ, ನೀನು ಹಬ್ಬ ಮಾಡೋದು ಬೇಕಿಲ್ಲ. ನೀನು ಹಬ್ಬ ಮಾಡಲಿಲ್ಲ ಅಂದ್ರೆ ಕತ್ತೆ ಬಾಲ ಒಂದೋಯ್ತು. ಅಯ್ಯೋ, ಏನಾಯ್ತು? ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಇವಳು ಇರಲಿಲ್ಲ ಅಂದಿದ್ರೆ ನೀನು ಕಾಲೇಜ್ ಮೆಟ್ಲಲ್ಲ, ಸ್ಕೂಲ್ ಮೆಟ್ಲು ಹತ್ತಿರ್ಲಿಲ್ಲ. ಗೆಪ್ತಿ ಮಾಡಕ್ಕ ಯೋನೇ ಅಂದೆ. 3 ಹೊತ್ತು ಮನೇಲಿ ಬಿದ್ದಿರೋಳು ಅಂದ್ಯಾ? ಅವಳಿಗೇನು ಕನಸುಗಳಿಲ್ವೇನೆ?
ಅವಳನ್ನೇನಾರ ನಾನು ಓದಿಸಿದ್ರೆ ಇಲ್ಲೋಡ ನಿಮ್ಮಿಬ್ಬರು ಮೀರ್ಸಿರೋಳು. ಮಾತಾಡ್ತಾಳೆ ಏಯ್ ಹೋಗು ಕ್ಯಾಮೆರಾ ನೋಡು. ಅಳ್ಬೇಡ ಸುಮಾ. ಹಬ್ಬದ ದಿವಸ ಬೆಳಗ್ಗೆ ಅದು ಯಾಕೆ ಈ ಥರ ರಂಪಾಟ ಮಾಡ್ತೀಯೋ? ಬಾ ಒಳಗೆ ರೆಡಿ ಆಗ. ಬೇಡ, ನಾನು ಬರಲ್ಲ. ಅವ್ವ ಹೇಳ್ದಂಗೆ ನೀವೇ ಪೂಜೆ ಮಾಡ್ಕೊಳ್ಳಿ. ಯೋನೇ ಅದು ಹಾಂ ಇರವ ಅವಳೇ ನೋಡ್ಲಿ. ನಿನ್ಗೋಸ್ಕರ ನಾನೇ ನನ್ನ ಕೈಯಾರ ಹೊಲ್ದು ತಂದಿದ್ದೀನಿ. ಇದನ್ನ ಹೇಳುಮ ಅಂತಾನೆ ಬಂದೆ. ಒಂದ್ಕಿತ ನೋಡಮ್ಮ, ನಿಂಗೆ ಇಷ್ಟ ಆಗಲ್ಲ ಅಂದ್ರೆ ಬ್ಯಾಡ, ಹೊಸದೇ ಕೊಡ್ಸುಮ್ಮ. ನೋಡವ. ಸಾರಿ ಅಕ್ಕ. ನನಗೆ ಮಾತಾಡಬಾರ್ದಿತ್ತು. ಸಾರಿ ಅಕ್ಕ. ಅವ ಸಾರಿ. ಹೋಗಿ ಅವಳು ಅವಾಗ ನೀನು ದೆವ್ವ ಮೆಟ್ಕೊಂತದೆ. ನಮ್ಮವ್ವ ನಂಗೆ ಮುಚ್ಚೆ ಬೈ, ನಿನ್ನಿಂದಲೇ ಅವಳು ಹಾಳಾಗಿರೋದು. ನೋಡ್ದ್ಯಾ, ನಿನ್ನಿಂದ ನನಗೂ ಕೆಟ್ಟ ಹೆಸರು. ಇಷ್ಟ ಆಯ್ತಾ ನಿನಗೆ? ತುಂಬಾ ತುಂಬಾ ಥ್ಯಾಂಕ್ ಯು ಅಕ್ಕ. ಆಯಿತು, ರೈತರೆಲ್ಲ ಬರೋ ಹೊತ್ತಾಯ್ತು, ಎಲ್ಲ ತಯಾರಾಗಿ. ಏ ಮುದೇವಿ ಹೋಗು, ಬಟ್ಟೆ ಹಾಕ ಹೋಗು. ಕಿಸಿ ತಾಕ್. ಓ ಹಲೋ, ನಾನು ನಾನು ಹೇಳಿದ್ದ ಐಡಿಯಾ ಪಕ್ಕ ವರ್ಕೌಟ್ ಆಯ್ತದೆ. ನೀನು ಹೇಳೋಣ. ಕುಮಾರಿ ಬಾಬಾಯ್, ಇದನ್ನೆಲ್ಲ ಬಿರ್ನೆ ತೊಳ್ಕೊಂಬರಕ್ಕೆ ಹೇಳ. ವಸು ಬಂದೇನವಾ? ಹಾವ ಬಂದೆ. ನಾವು ಆಚೆ ಹೋಗ್ತೀನಿ. ಇದ್ಯೋನ್ಲ ಕಂಟಿ, ಈಗ ತಾನೇ 7 ಬಂದೀವ್ನಿ ತಾನೆ, ಇವತ್ತೇನು ಕೆಲಸ ಮಡಿಕಬೇಡ ಅಂತ. ಈಗ ಎಂತೆಲ್ಲ ಕೆಲಸ ನಿಂದು? ಅದು ನೀನು ಸೊಸೆ ನೋಡಕ್ ಹೋಗ್ತಿದ್ದೀನವ. ಓ ಬಲೆ ಇದೆಯಾ ಕಣ್ಲ ಕಂಟಿ ನೀನು? ಇದನ್ನ ಹೇಳೋಕೆ ಈಟೊಂದು ಇಂಜರ್ಕೆನಾ? ಸರಿ ಓ ಬಾ, ಸೊಸೆನ ನಾನು ಕೇಳ್ದೆ ಅಂತ ಹೇಳು. ಆದ್ರೆ ಬಿರ್ನೆ ಬರಬೇಕು, ಇಲ್ಲೂ ಹಬ್ಬ ಮಾಡೋದೈತೆ. ಸರಿ ಬಂದ್ರಲ್ಲ. ಬಿರ್ನೆ ಅದನ್ನೆಲ್ಲ ತಗೊಂಬ. ಅಣ್ಣಯ್ಯ, ಏನವ? ನಿಜ ಹೇಳು, ಎಲ್ಲಿಗೆ ಹೋಗ್ತಿದ್ಯಾ? ಅವಂತ ನಾನು ಸುಳ್ಳು ಹೇಳಕ್ಕಾಯ್ತದ? ದಿಟ್ಟವಾಗ್ಲೂ ಅವನ್ ಸೊಸೆ ನೋಡಕ್ಕೆ ಹೋಯ್ತಾ ಇರೋದು. ಸರಿ, ಅವ್ವಂಗೆ ಗೊತ್ತಾದ್ರೆ ಕಷ್ಟ ಆಗತ್ತೆ, ಬೇಗ ಬಂದ್ಬಿಡು. ಸರಿ ಗಣವ, ಬರ್ತೀನಿ. ಲೇ ಮುಗುಸಿ, ನೀನು ಇಲ್ಲೇರು, ಅಲ್ಲಿಗೆ ಬಂದರೆ ಅದಕ್ಕೆ ಗೊತ್ತಾಯ್ತದೆ. ಅದೆಲ್ಲ ಆಗಕ್ಕಿಲ್ಲ. ನಿಮ್ಮ ಜೊತೆ ನನಗೂ ಗೆಟಪ್ ಚೇಂಜು. ನಾನು ಬರೋದೇ. ಬಂದ್ರಲ್ಲ ಬರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆಗ್ತಂಗಿರಾ ನಿಂಗು ಎಲ್ಲಿ
ಎಲ್ಲಿ ಪುಟ್ಟಗ ಕಾಣಿಸ್ತಾ ಇಲ್ವಲ್ಲ? ಒಳಗವ್ರೆ. ಓ ರಂಗೋಲಿನ ಬುಡಿ ಬುಡಿ. ಪೂಜೆಗೂ ಮುಂಚೆ ಒಂದು ಟೀಕ್ ಸಿಗ್ತದ? ಏಯ್ ಮುತ್ತು, ಹುಗ್ಗಿ ಪೂಜೆ ಆಗೋವರೆಗೂ ಏನೂ ತಿನ್ನಂಗಿಲ್ಲ. ಆಯ್ತು ಬಿಡವ, ನೀನ್ ಹೇಳದ್ಮೇಲೆ ಮುಗೀತು. ಮುತ್ತು, ಹೆಂಗಿದೆ ಡ್ರೆಸ್ಸು? ನಿಜ ಹೇಳ್ಬೇಕು ಅಂದ್ರೆ ಸೂಪರ್ ಸೂಪರ್. ಅಕ್ಕನೇ ಹೊಲ್ದಿದ್ದು. ಹಾ ಅಣ್ಣೋ, ಇದು ನಾವು ಬೆಳೆದದ್ದಲ್ಲ, ಕಾಸು ಕೊಟ್ಟು ತಗೊಂಬಂದಿದ್ದು ಅಂತ ಗೊತ್ತಾದ್ರೆ ಇಲ್ಲಿಂದಲೇ ಅತ್ತಿಗೆ ಉಗಿದು ಓಡಿಸ್ಬಿಡ್ತಾರಲ್ವಾ? ನಗ ಅಣ್ಣ. ಇವನ್ ಯಾವನ್ನ ಇವನು ಒಳಗೆ ಕಾಲ್ ಮಾಡಕ್ಕೂ ಮುಂಚೆನೆ ಅಪ್ಸಾಕ್ ನೋಡ್ತಾವನೆ. ಅಣ್ಣ ಉಪಾಯ ಕೊಟ್ಟವನಂತ ಸುಮ್ಕಿವ್ನಿ, ಇಲ್ಲ ಅಂದಿದ್ರೆ ಕೆಳಗೆ ಕಾಕೊಂಡು ತುಳಿದು ಬಿಡ್ತೈತೆ. ಮುಂಗುಸಿ ಅಮಿಕೆ ನೆಡ್ಲಾ. ಹಾಕಿ. ರೀ, ಮದುವೆ ಆದ್ಮ್ಯಾಕೆ ಗಂಡ ಹೆಂಡ್ರು ಹಬ್ಬ ಆಚರಿಸೋದೆಲ್ಲ ಹಳೆ ಕಾಲದ್ದು. ಈಗ ನೋಡಿ, ನಿಮ್ಮ ಮಗ ಒತ್ತಾರನೇ ಎದ್ದು ಅವಳನ್ನ ನೋಡಕ್ ಹೋಗನೆ. ಅದು ನಂತವ ನಾಚ್ಕೊಂಡು ಹೇಳ್ತಿದ್ದ, ನೀನು ಸೊಸೆ ನೋಡಕ್ ಹೋಯ್ತೀವಿ ಅಂತ. ವಸು ವಸು, ಪ್ರಸಾದ ತಯಾರಾಯ್ತೇನವ್ವ? ಇನ್ನೇನು ಕಂಟಿ ಬಂದ್ಬಿಡ್ತಾನೆ, ಬಿರ್ನೆ ಪೂಜೆ ಶುರು ಮಾಡುಮ್ಮ. ಹಾವ ತಯಾರಾಯ್ತು. ತಕ್ಕಂಡ್ ಮ್ಯಾಕ್ ನಡಿ. ಕಂಟಿ ಬಂದ ಅನ್ಸ್ತದೆ, ನಾನು ಹೋಗಿ ನೋಡ್ತೀನಿ. ಹಾಯ್ ಮಿಸ್ಸು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವೇನಿಲ್ಲಿ? ಅದು ರೈತರೆಲ್ಲ ಬೆಳೆ ತಗೊಂಡ್ಬಂದಿಲ್ಲ ಆಗ್ತಾರ ಅಂತ ಗೊತ್ತಾಯ್ತು, ಅದಕ್ಕೆ ಬಂದು. ನೀವ್ ರೈತ್ರ? ನೋಡಿದ್ರೆ ಹಂಗೆ ಕಾಣೋದೇ ಇಲ್ಲ. ಅಯ್ಯೋ, ಕಂಡಿಡ್ಬಿಟ್ರು. ಬಾ ಹೋಗುಮ್ಮ. ನೋಡಿದ ತಕ್ಷಣ ರೈತರ ಅಂತ ಗೊತ್ತಾಗಕ್ಕೆ ಹಿಂಗಿರ್ಬೇಕಂತ ಏನಾಯ್ತಾ? ನಾವು ರೈತರಯ್ಯ. ಆದ್ರೆ ಇದೇ ಮೊದಲನೇ ವರ್ಷ ಅಲ್ವಾ ನೀವು ಬರ್ತಿರೋದು? ಅದು ನಾವು ಪಕ್ತೂರವರು, ಈಗಿದ್ದನೇ ಗೊತ್ತಾಗಿದ್ದು. ಅದಕ್ಕೆ ನಮ್ಮ ಕೈಲಾಗಿದ್ನ ಕೊಟ್ಟೋಗುಮ ಅಂತ ಬಂದು. ಅಯ್ಯೋ, ಕೈಲಾಗಿದ್ದು ಕೊಟ್ಟೋಗೋ ಪದ್ಧತಿ ಅಲ್ಲ ಕಣೋ. ಪ್ರತಿ ವರ್ಷನೂ ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮುಂದಿನ ಕಿತ್ತನು ಬೆಳೆ ತಂದಾಗಿ ಬರ್ತದೆ ಅನ್ನೋ ನಂಬಿಕೆ. ಪುಟ್ಟಕ್ಕನ ಮನೆ ನಮಗೆಲ್ಲ ಒಂಥರ ಗುಡಿ ಇದ್ದಂಗೆ. ನಮ್ಮ ಮುತ್ತು ಸ್ವಲ್ಪ ಹಂಗೆ, ಎಲ್ಲಾದ್ರಲ್ಲೂ ಓವರ್ ಆಗಿ ಆಡ್ತಾನೆ. ನೀವು ಬನ್ನಿ. ಅದಿರ್ಲಿ, ಯಾವ ಬೆಳೆ ಬೆಳೆದಿದ್ದೀರಿ? ಬಿಚ್ಚಿದ್ರು ತಾನೆ ಗೊತ್ತಾಗದು? ಏನ ಮೂಟೆ ಬಿಚ್ಚಿದ್ರಲ್ವಾ ಗೊತ್ತಾಗದು? ನೀವೊಂದು ಅಕ್ಕ, ಇವ್ರಿಗೆ ಯಾವ ಬೆಳೆ ಬೆಳೆದಿದ್ದೀವಿ ಅಂತಲೇ ಸರಿಯಾಗಿ ಗೊತ್ತಿಲ್ಲ. ಇವ್ರು ಯಾನ್ ಸೀಮೆ ರೈತರು? ಅದು ಅವನೊಂದು ಸ್ವಲ್ಪ ಓವರಾಗಿ ಮಾತಾಡ್ತಾನೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ಟೆ. ನೋಡಿ, ನಾವು ಬೆಳೆದಿರೋದು ರಾಗಿ. ಯಾವ ತಳಿ? ಇಂಡ ಪೊಂದ ಎಮ್ಮ ರೈದು ಅಣೆ ಮಾಡ್ತೀನಿ ಇರೋಣ.
ಹೇಳಿ ಯಾವ ಬೆಳೆ ಅಂತ ಹೇಳ್ತೀವಿ. ಓಸಿ ಪಕ್ಕಕ್ಕೆ ಬನ್ನಿ. ಎಲ್ಲಿ ಹೇಳ್ತೀರಿ? ಓಲ್ ಹೇಳ್ತೀವಿ, ನೋಡಿರಿ. ಬನ್ನಿ ಮತ್ತೆ. ಅಣ್ಣ ನಮಸ್ತೆ. ನೀವೇನಿಲ್ಲಿ? ಅಮ್ಮ ಚೆಂದಾಗಿದ್ದಾರಾ? ದುಡ್ಡು ಕೊಡೋದಕ್ಕೆ ಸದ್ಯಕ್ಕಾಗಲ್ಲ, ಮುಂದಿನ ವಾರ ಕೊಡ್ತೀನಿ ಅಣ್ಣ. ನೀವ್ ರೈತ ನೋಡಿದ್ರೆ ಹಂಗ ಕಾಣೋದೇ ಇಲ್ಲ.